ಮಡಿಕೇರಿಯಲ್ಲಿ ಪ್ರವಾಸಿ ಮಹಿಳೆಗೆ ಕಿರುಕುಳ ನೀಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಅದು ಕೂಡ ಹೋಮ್ ಸ್ಟೇ ನಿರ್ವಾಹಕನೇ ತಾಯಿ ಹಾಗೆ ಮಗಳಿಗೆ ಕಿರುಕುಳ ನೀಡಿದ್ದಾನೆ. ಬೆಳಗಿನ ಜಾವ 3 ಗಂಟೆಗೆ ಬಂದು ಹೋಮ್ ಸ್ಟೇ ಬಾಗಿಲು ಬಡಿದು ಹಿಂಸೆ ಕೊಟ್ಟಿದ್ದಾನಂತೆ ಈತ. ತಾಯಿ ಹಾಗೆ ಮಗಳಿಬ್ರು ಕೂಡ ಈ ಹೋಮ್ ಸ್ಟೇನಲ್ಲಿ ತಂಗಿರ್ತಾರೆ. ಪಾನಮತ್ತನಾಗಿ ಬಂದು ಕಿರುಕುಳ ನೀಡಿದ್ದಾನೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಮಡಿಕೇರಿ ನಗರದ ಈಶ್ವರ ನಿಲಯ ಹೋಮ್ ಸ್ಟೇನಲ್ಲಿ ನಡೆದಿರುವಂತಹ ಘಟನೆ ಇದು. ಬಂದು ರಾತ್ರಿ ಬಾಗಿಲು ಬಡಿದಿದ್ದಾನೆ. ಬಾಗಿಲು ತೆಗೆದೇ ಇದ್ದಿದ್ದಕ್ಕೆ ಕಾರಿನ ಟೈರ್ ಅನ್ನ ಪಂಚರ್ ಮಾಡಿ ಹೋಗಿದ್ದಾನೆ. ಬೆಂಗಳೂರು ಮೂಲದ ಪ್ರವಾಸಿ ಮಮತಾ ಹಾಗೆ ಅವರ ಮಗಳು ಈ ಹೋಮ್ ಸ್ಟೇನಲ್ಲಿ ಇದ್ದಿರ್ತಾರೆ, ಸ್ಟೇ ಆಗಿರ್ತಾರೆ. ಇದೀಗ ಪ್ರವೀಣ್ ಎಂಬಾತ ಕಿರುಕುಳ ಕೊಟ್ಟಿರೋದಕ್ಕೆ ಆತನ ಮೇಲೆ ದೂರನ್ನ ಕೂಡ ದಾಖಲಿಸಿದ್ದಾರೆ. ಮಡಿಕೇರಿ ನಗರ ಠಾಣೆಯಲ್ಲಿ ದೂರು ಕೊಡಲಾಗಿದೆ. ನೋಡಿ, ರಾತ್ರಿ ಬಂದು ಡೋರನ್ನ ಬಡಿದಿದ್ದಾನೆ, ಇವ್ರುಗಳು ಓಪನ್ ಮಾಡಿಲ್ಲ. ಆ ಸಿಟ್ಟಿಗೆ ಕಾರ್ನ ಟೈರ್ಗಳನ್ನ ಪಂಚರ್ ಮಾಡಿ ಹೋಗಿದ್ದಾನೆ. ಹೋಮ್ ಸ್ಟೇಯ ನಿರ್ವಾಹಕರೇ ಈ ರೀತಿಯಾಗಿ ಮಾಡಿದ್ರೆ ಸೇಫ್ಟಿ ಎಲ್ಲಿದೆ? ಸೇಫ್ಟಿಯನ್ನು ಯಾರು ನೋಡ್ಕೋತಾರೆ? ತಾಯಿ ಮಗಳು ಇಬ್ಬರೇ ಇದ್ದಿದ್ದನ್ನ ನೋಡಿ ಹೋಮ್ ಸ್ಟೇನಲ್ಲಿ ರಾತ್ರಿ ಹೊತ್ತಿನಲ್ಲಿ ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಬಂದು ಹೋಮ್ ಸ್ಟೇ ಬಾಗಿಲು ಬಡಿದಿದ್ದಾನೆ. ಆತ ಕುಡಿದು ಬಂದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರುಗಳು ಡೋರನ್ನ ಓಪನ್ ಮಾಡಿಲ್ಲ. ಅದಾದ ನಂತರ ಆತ ಕಾರ್ನ ಟೈರನ್ನ ಪಂಚರ್ ಮಾಡಿ ಹೋಗಿದ್ದಾನೆ. ಮಡಿಕೇರಿಯ ಈಶ್ವರ ನಿಲಯ ಹೋಮ್ ಸ್ಟೇನಲ್ಲಿ ಆಗಿರುವಂತ ಘಟನೆ ಇದು. ಬೆಂಗಳೂರಿನವರು ಇವರು, ಹೋಗಿರೋರು ತಾಯಿ ಹಾಗೆ ಮಗಳು ಹೋಮ್ ಸ್ಟೇನಲ್ಲಿ ಇರ್ತಾರೆ. ಆಗ ಈ ಘಟನೆ ನಡೆದಿದೆ. ಇನ್ನು ಹೋಮ್ ಸ್ಟೇ ನಿರ್ವಾಹಕ ಪ್ರವೀಣ್ ಮೇಲೆ ದೂರು ಕೂಡ ದಾಖಲಾಗಿದೆ. ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನೋಡಿ, ಹಾಗಿದ್ರೆ ಸೇಫ್ಟಿ ಏನ್ ಬಂತು? ಈ ಹೋಮ್ ಸ್ಟೇನ ಯಾರು ನಡೆಸ್ತಾರೋ ಅವರು ಅವ್ರ ಹತ್ರ ಬರುವಂತ ಕಸ್ಟಮರ್ಸ್ಗಳ ಸೇಫ್ಟಿ ನೋಡ್ಕೋಬೇಕು, ಸೆಕ್ಯೂರಿಟಿ ನೋಡ್ಕೊಳ್ಬೇಕು. ಯಾವುದೇ ಸಮಸ್ಯೆ ಆಗದೆ ಇರೋ ತರ ಅವ್ರಿಗೆ ಸೇಫ್ಟಿ ಕೊಡಬೇಕು. ಅಂಥದ್ರಲ್ಲಿ ಒಬ್ಬ ಹೋಮ್ ಸ್ಟೇ ನಿರ್ವಾಹಕ ಬಂದು ತನ್ನದೇ ಹೋಮ್ ಸ್ಟೇಯಲ್ಲಿ ಉಳಿದುಕೊಂಡಿರುವಂತ ತಾಯಿ ಮಗಳಿಗೆ ಕಿರುಕುಳ ಕೊಡ್ತಾರೆ ಅಂತ ಹೇಳಿದ್ರೆ 3 ಗಂಟೆ ಅಷ್ಟೊತ್ತಿಗೆ ಬಂದು ಕುಡಿದುಕೊಂಡು ಬಂದು ಬಾಗಿಲು ಬಡ್ದಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗೋಪಾಲ್ ಸೋಮಯ್ಯ, ಏನಾಗಿತ್ತು? ಮಹಿಳೆ ದೂರ್ನಲ್ಲಿ ಏನ್ ಹೇಳಿದ್ದಾರೆ? ಆತ ಯಾರು ಅಂತ? ಇವರು ಮಮತಾ ಅಂತ ಮೂಲತಃ ಬೆಂಗಳೂರಿನ ಪ್ರವಾಸಿ. ತನ್ನ ಮಗಳ ಜೊತೆ ನಿನ್ನೆ ಊಟಿಗೆ ಹೋಗಿರ್ತಾರೆ. ಊಟಿಯಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಮಡಿಕೇರಿಗೆ ಬಂದು ತಂಗ್ತಾರೆ. ಇವರು ಮಡಿಕೇರಿ ನಗರದ ಈಶ್ವರ ನಿಲಯ ಅನ್ನೋ ಒಂದು ಹೋಮ್ ಸ್ಟೇ ಇದೆ, ಅಲ್ಲಿ ಹೋಗಿ ತಂಗ್ತಾರೆ. ಇದನ್ನ ಮಮತಾ ಅವರ ಸಹೋದರನ್ನೇ ಬುಕ್ ಮಾಡಿ ಕೊಟ್ಟಿರ್ತಾರೆ ಆನ್ಲೈನಲ್ಲಿ. ರಾತ್ರಿ ಮಲಗಿರ್ತಾರೆ. ಇವತ್ತು ಬೆಳಗಿನ ಜಾವ 3 ಗಂಟೆ ಅಷ್ಟೊತ್ತಿಗೆ ಆ ಹೋಮ್ ಸ್ಟೇ ನಿರ್ವಾಹಕ ಪ್ರವೀಣ್ ಎಂಬತ್ತ ಅಲ್ಲಿಗೆ ಬಂದು ಬಾಗಿಲು ಬಡಿತಾನೆ ಅಂತೆ. ಅಂದ್ರೆ ಮಹಿಳೆ ಮಮತಾ ಹೇಳೋ ಪ್ರಕಾರ ಅವರು ಬಂದು ಬಾಗಿಲು ಬಡಿತಾರೆ. ಯಾಕೆ ಅಂತ ಕೇಳಿದಾಗ ಅವರು ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ಲ. 3 ಗಂಟೆಯಿಂದ ಬೆಳಗಿನ ಜಾವ 4:15 ಗಂಟೆವರೆಗೂ ಬಾಗಿಲು ಬಡಿದು ಹಿಂಸೆಯನ್ನು ಕೊಡ್ತಾರೆ. ಇವರು ಇಬ್ಬರು ಮಹಿಳೆಯರಾದ ಕಾರಣ ಇವರಿಗೆ ಬಹಳ ಭಯ ಆಗುತ್ತೆ ಬಾಗಿಲು ತೆಗಿಲಿಕ್ಕೆ. ಯಾಕಂದ್ರೆ ಅಪರಾತ್ರಿ ಕತ್ತಲು ಬೇರೆ, ಏನಾಗುತ್ತೋ ಏನೋ ಅನ್ನೋದು ಭಯ ಆಗುತ್ತೆ. ಹಾಗಾಗಿ ಬೆಳಗಿನ ಜಾವ ಅವರಿಗೆ ಯಾವುದೇ ಕಾರಣಕ್ಕೂ ಬಾಗಿಲು ತೆಗೆಯೋದಿಲ್ಲ. ಬೆಳಿಗ್ಗೆ ಬೆಳಕಾದ ಮೇಲೆ ಎದ್ದು ಬಂದು ನೋಡಿದಾಗ ಆ ಪ್ರವೀಣ್ ಇವರ ಒಂದು ಕಾರ್ ಏನಿರುತ್ತೆ ಅಲ್ಲಿ ಪಾರ್ಕ್ ಮಾಡಿರ್ತಾರೆ, ಆ ಕಾರಿನ 4 ಟೈರಿನ ಗಾಳಿನ ತೆಗೆದು ಒಂದು ವಿಕೃತಿಯನ್ನು ಕೂಡ ಮೆರೆದಿದ್ದಾನೆ. ಸೊ ಇವರು ಈಗ ತಕ್ಷಣವೇ ಹೋಗಿ ಮಡಿಕೇರಿ ನಗರ ಠಾಣೆಗೆ ಒಂದು ಪೊಲೀಸ್ ದೂರನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಕಂಪ್ಲೇಂಟ್ ಅನ್ನು ಕೂಡ ತಗೊಂಡಿದ್ದಾರೆ. ಇನ್ನು FIR ಆಗಿಲ್ಲ. ಈಗ ಇನ್ನು ಮಹಜರ್ ಕೂಡ ಆಗುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಗೋಪಾಲ್ ಸೋಮಯ್ಯ ಮಾಹಿತಿಗಾಗಿ.